ಕೈ ಕೊಡೋ ಅಮೂಲ್ಯ. ಯಾಕೆ ಮಗಳೇ, ನಂಬಕ್ಕಾಗ್ತಿಲ್ವಾ? ನಂಬಿಕೆ ಬರಬಾರ್ದು ಅಂತ ತಾನೇ ಇಷ್ಟೆಲ್ಲ ಮಾಡಿರೋದು. ನಿಮ್ಮಿಬ್ರು ಪ್ರೀತಿನ ನಾವು ನೆನ್ನೆನೆ ಒಪ್ಕೊಂಡ್ಬಿಟ್ಟಿದೀವಿ. ಅಳಿಯಂದ್ರೆ ಏನತ್ತೆ? ತಗೊಳ್ಳಿ, ಸುಡ್ತೀನಿ, ಬಾಯಿ ಸಿಹಿ ಮಾಡ್ಕೊಳ್ಳಿ. ಯಾವ ಖುಷಿಗತ್ತೆ? ಬರೀ ಖುಷಿ ಅಲ್ಲ ಅಳಿಯಂದ್ರೆ, ಭಯಂಕರ ಖುಷಿ. ನನ್ನ ಮಗಳು ಸೊಕ್ಕಿಳಿಸೋದಕ್ಕೆ ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ವ್ಯಕ್ತಿ ಬರ್ತಿದ್ದಾರೆ. ಅರ್ಥ ಆಗ್ಲಿಲ್ಲ ಅತ್ತೆ. ನಮ್ ವೇದಾಂತ ಅಮೂಲ್ಯ ಪ್ರೀತಿಸ್ತಿದ್ದಾರೆ ಅಳಿಯಂದ್ರೆ. ಓ, ನಿಮಗೆ ಈ ವಿಚಾರ ಗೊತ್ತಿರಲಿಲ್ಲ ಅಲ್ವಾ? ಅವರಿಬ್ರು ಒಬ್ರನ್ನೊಬ್ರು ತುಂಬಾನೇ ಇಷ್ಟಪಡ್ತಿದ್ದಾರೆ. ಇನ್ನು ಮೇಲೆ ಅದನ್ನ ಯಾರು ತಡೆಯಕ್ಕೂ ಸಾಧ್ಯ ಇಲ್ಲ. ನಂಗೆ ಗೊತ್ತೇ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ ಅತ್ತೆ, ಆದ್ರೆ ವಿಷಯ ಬೇರೆನೇ ಇದೆ. ಏನ್ ವಿಷಯ? ನನ್ನ ಮಗ ಎಲ್ಲರ ತರ ಅಲ್ಲ, ವಯಸ್ಸಿಗೆ ತಕ್ಕಾಗಿರೋದ್ ಬಿಟ್ಟು ಬಿಸ್ನೆಸ್ ಅದು ಇದು ಅಂತ ಮುಳುಗೋಗಿದ್ದಾನೆ ಅನ್ಕೊಂಡಿದ್ದೆ. ಆದ್ರೆ ಯಾವಾಗ ಅವನು ಅಮೂಲ್ಯ ಜೊತೆ ಸ್ವಲ್ಪ ಮಿಂಗಲ್ ಆಗಿ ಓಡಾಡಕ್ ಶುರು ಮಾಡಿದ್ನೋ, ಆಗ್ಲಿಂದ ನಾನು ದೇವ್ರ ಹತ್ರ ಇವರಿಬ್ರು ಒಂದಾಗ್ಲಿ ಅಂತ ಬೇಡ್ಕೊಳಕ್ ಶುರು ಮಾಡಿದೆ. ನನ್ನ ಅಪ್ಲಿಕೇಶನ್ ಬೇಗ ಅಪ್ರೂವ್ ಆಗೋಯ್ತು. ತುಂಬಾ ಆಶ್ಚರ್ಯವಾಗಿದೆಯಾ? ಇದುವರೆಗೂ ನೀವು ಬಾಯೇ ಬಿಟ್ಟಿರ್ಲಿಲ್ಲ. ಬಾಯಿ ಬಿಟ್ರೆ ಎಲ್ಲಿ ಆಗದೆ ಇರುತ್ತೋ ಅಂತ ಅನುಮಾನ ಇತ್ತು, ಅದಕ್ಕೆ ಆತೆ. ಏನೇ ಆಗ್ಲಿ, ಒಳ್ಳೆ ಸುದ್ದಿ ಬಂತು. ನನ್ನ ಮಗಳ ಅಹಂಕಾರಕ್ಕೆ ಬೆಂಕಿ ಇಡೋ ಕಿಡಿ ಬರ್ತಾ ಇದೆ. ಓ, ಈ ಆಗ್ರಾ ಟ್ರಿಪ್ ಹಿಂದೆ ಇದೇ ಉದ್ದೇಶ ಇರ್ಬೋದು ಹಾಗಿದ್ರೆ? ಖಂಡಿತ ಹೌದು ಅಳಿಯಂದ್ರೆ. ಬರೀ ಅಮೂಲ್ಯನಲ್ಲ, ಅವರ ಅಪ್ಪ ಅಮ್ಮನ್ನೂ ಕರ್ಕೊಂಡು ಹೋಗಿದ್ದಾನೆ. ಅವ್ರ ಎದುರೇ ನನ್ ಮದ್ವೆ ಆಗ್ತೀಯಾ ಅಂತ ಕೇಳ್ಬಹುದೇನೋ. ಅವಳು ಒಪ್ಕೋತಾಳಂತೆ? ನನ್ ಮನ್ಸು ಹೇಳೋ ಪ್ರಕಾರ ಖಂಡಿತ ಅವರು ಒಪ್ಕೊಳ್ತಾರೆ. ನನ್ ಮಗಳು ಮೆರೀತಾ ಇದ್ಲಲ್ವಾ, ಇನ್ ಮೇಲಿದೆ ಇವಳಿಗೆ ಹಬ್ಬ. ಇವಳ ಅಟ್ಟಹಾಸದ ಕೊನೆಯ ದಿನಗಳು ಶುರುವಾಯ್ತು ಅಂದ್ಕೊಳ್ಳಿ ಅಳಿಯಂದ್ರೆ. ನಮ್ಮವಳ ಹಲ್ ಕಿತ್ತು ಮೂಲೆಯಲ್ಲಿ ಕುಡಿಸೋದಕ್ಕೆ ಅವಳು ಬಂದೇ ಬರ್ತಾಳೆ. ನಮ್ ವೇದಾಂತ ಹುಡುಗಿರಿಂದ ದೂರ ಇರುವಾಗ ಮಾಡಿದ್ದು ಇವಳೆ. ಈಗ ನೋಡಿ, ಎಲ್ಲ ತಲೆ ಕೆಳಗಾಗ್ತಾ ಇದೆ. ಒಳ್ಳೆ ದಿನಗಳು ಬಂದೇ ಬರುತ್ತೆ, ಬರಲೇಬೇಕು. ವೇದಾಂತಮ್ಮ ಅವನಿಗೆ ಬರೆದ ವಿಲ್ಲು ಸುಹಾಸ್ನಿಗೆ ಸಿಗೋ ಥರ ನಾನೇ ಮಾಡಿದ್ದು.
ಅದರಲ್ಲಿ ಆಸ್ತಿ ಎಲ್ಲ ವೇದಾಂತ್ ಮಗುಗೆ ಹೋಗುತ್ತೆ ಅಂತ ಇದೆ. ಅದನ್ನು ನೋಡಿದ ಮೇಲೆ ಅವಳು ಈಗ ವೇದಾಂತ್ ಮದುವೆಗೆ ಒಪ್ಕೊಳ್ಳೇಬೇಕು. ಅದು ಬಿಟ್ಟರೆ ಅವಳಿಗೆ ಬೇರೆ ದಾರಿನೇ ಇಲ್ಲ. ಸುಮ್ಮನೆ ನಿನಗೆ ಕಾಟ ಕೊಡೋಣ ಅಂತ ಇಷ್ಟೆಲ್ಲ ನಾಟಕ ಮಾಡಿದ್ವಿ. ನಿನ್ನೆ ರಾತ್ರಿ ನಾವು ದೇವಸ್ಥಾನದಲ್ಲಿದ್ದಾಗ ವೇದಾಂತ್ ಬಂದು ಭೇಟಿಯಾದ. ನಮಗೆ ಒಂದೇ ಒಂದು ಮಾತು ಕೂಡ ಆಡೋದಕ್ಕೆ ಅವಕಾಶ ಕೊಡದೆ ಎಲ್ಲ ವಿಷಯ ತಿಳಿಸ್ದ. ಇವನ್ ಮಾತು ಕೇಳಿದ್ಮೇಲೆ ನಮಗೊಂದು ವಿಷಯ ಸ್ಪಷ್ಟ ಆಯಿತು. ಅದೇನೆಂದ್ರೆ ಇವನಿಗೆ ನಿನ್ನ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಗೌರವ ಇದೆ, ಅದಕ್ಕಿಂತ ಹೆಚ್ಚಾಗಿ ಕಾಳಜಿ ಇದೆ. ಪ್ರೀತಿ, ಗೌರವ, ಕಾಳಜಿ ಮೂರು ಸುಲಭಕ್ಕೆ ಸಿಗೋ ವಿಷಯ ಅಲ್ಲ ಮಗಳೇ. ಇವೆಲ್ಲವನ್ನು ವೇದಾಂತ್ ನಿನಗೆ ಕೊಡ್ತಾನೆ ಅಂದ್ರೆ ಇವನಿಗಿಂತ ಒಳ್ಳೆ ಹುಡುಗನ್ನ ನಾನು ನಿನಗೆ ಹುಡುಕೋಕೆ ಆಗಲ್ಲ ಅಂತ ಆಯ್ತು. ಇವನು ನಿನ್ನ ಹತ್ರ ಬಂದು ಮದುವೆ ಆಗ್ತೀಯಾ ಅಂತ ಕೇಳೋದಕ್ಕೆ ಮುಂಚೆ ಆ ವಿಷಯನ ಬಂದು ನಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದಾನೆ. ನಿನಗೆ ತುಂಬಾ ದೊಡ್ಡ ಸರ್ಪ್ರೈಸ್ ಕೊಡ್ಬೇಕು ಅನ್ನೋದೇ ಇವನ ಉದ್ದೇಶ ಆಗಿತ್ತು. ನಾವು ನೆನ್ನೆ ಹಾಗೆ ನಡ್ಕೊಂಡಿದ್ದಕ್ಕೆ ಕಾರಣನೇ ವೇದಾಂತೆ. ನಿನಗೊಂದು ಅಚ್ಚರಿ ಕೊಡಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ಬೇಕಾಯ್ತಮ್ಮ. ಬಜಾರಿ ಕಾಲ್ ನೋಯ್ತಿದೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಸುಳ್ಳೆ ಪುಳ್ಳೆ ಒಪ್ಪಿಗೆ ಕೊಡ್ಬೇಕು. ಯಾವ್ದಕ್ಕೆ? ಇನ್ಯಾವ್ದಕ್ಕೆ? ನಮ್ಮ ಮದ್ವೆಗೆ ಅಪ್ರೂವ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ತವ್ರು ಯಾರು? Will you please marry me, Amulya? ಅಪ್ಲಿಕೇಶನ್ ಕೂಡ ಹಾಕಾಯ್ತು, ಅಪ್ರೂವ್ ಮಾಡು. ಅಯ್ಯೋ ರೌಡಿನಾದ್ನಿ, ಬರೀ ಅಗ್ರಜ ಅಲ್ಲ, ಮನೇಲಿ ಆದ್ಯ ಭಾವ ಎಲ್ರೂ ಕಾಯ್ತಾ ಇದ್ದಾರೆ. ಬೇಗ ಹೋಗಿ ಹೇಳು, ಇಂಥ ಚಾನ್ಸ್ ಮತ್ತೆ ಬರಲ್ಲ. ಹೇಳು ಅಮೂಲ್ಯ, ನೀನು ನನ್ನ ಮದುವೆ ಆಗ್ತೀಯ? ನಾನ್ ಮದ್ವೆ ಆಗಲ್ಲ. ಏನ್ ಹೇಳ್ತಿದ್ಯಾ ನೀನು? ಮತ್ತಿನ್ನೇನಯ್ಯ, ಪ್ರೀತಿ ಮಾಡಿದ್ ಹುಡ್ಗಿನ ನೋಡ್ಕೊಳ್ಳೋ ರೀತಿನ ಇದು? ಅಲ್ಲಯ್ಯ, ನನ್ನ ಹಾರ್ಟ್ ಎಷ್ಟು ಫಾಸ್ಟ್ ಆಗಿ ಬಡ್ಕೋತಿತ್ತು ಅಂತ ನಿನಗೆ ಗೊತ್ತಾ? ಎಷ್ಟು ಟೆನ್ಷನ್ ಆಗಿತ್ತು ಅಂತನಾದ್ರೂ ಗೊತ್ತಾ ನಿಂಗೆ? ಬಿ ಹೆಚ್ಚಾಗಿ ನಿತ್ತೆಲ್ಲ ಸತ್ತೋಗ್ಬಿಟ್ಟಿದ್ರ. ತಾಜ್ ಮಹಲ್ ಪಕ್ಕ ಇನ್ನೊಂದು ಅಮ್ಮು ಮಹಲ್ ಅಂತ ಕಟ್ಟಿಸ್ತಿದ್ದ. ಸಾಕ್ ಸುಮ್ನಿರಿ ಬಾಬಾ, ನೀವೆಲ್ಲರೂ ಒಂದೇ ದೋಣಿ ಕಳ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಶಾಕ್ ಕೊಡ್ತಾನಂತೆ, ಶಾಕ್. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಿಮ್ ಶಾಕಿನ ಕತೆ ಬೇರೆನೇ ಆಗಿರ್ತಿತ್ತು. ಅಮೂಲ್ಯ, ಲಿಸನ್ ಟು ಮೀ. ನಾನಲ್ಲ, ನೀನ್ ಕೇಳಿಸ್ಕೋಬೇಕು. ನನ್ನ ನೀನು ಏನ್ ಅನ್ಕೊಂಡಿದ್ಯಾ? ನನ್ನ ಕರ್ದು ಒಂದ್ ಮಾತು ಹೀಗೆಲ್ಲ ಇರುತ್ತೆ ಅಂತ ಹೇಳಿದಿದ್ರೆ ನಿನ್ ಗಂಟೇನಾದ್ರೂ ಖಾಲಿ ಆಗ್ತಿತ್ತಾ? ನೀನು ನನ್ನ ಮದ್ವೆ ಮಾಡ್ಕೋಬೇಕು ಅಂದ ತಕ್ಷಣ ನಾನು ನಿನ್ನ ಮದ್ವೆ ಆಗ್ಬೇಕಾ? ಆಗಲ್ಲಯ್ಯ, ಆಗಲ್ಲ ಕಣಯ್ಯ. ನಾನ್ ನಿನ್ನ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಬಜಾರಿ ಅಮೂಲ್ಯ, ನಿನ್ನೆ ಕರಿತಿರೋದು, ಕೇಳಿಸ್ಕೋ. ಯಾಕೆ ಹೀಗಾಡ್ತಿದ್ಯಾ?
ಅಮೂಲ್ಯ ನಿಂತ್ಕೋ, ಅಪ್ಪ ಅಮ್ಮನೆ ಒಪ್ಸಾಯ್ತಾನು, ನೀನ್ ಯಾಕೆ ಸೈಕೋ ತರ ಆಡ್ತಿದ್ಯಾ? ಅಮ್ಮೋ ನಿಂತ್ಕೊಳ್ಳಮ್ಮ ಒಂದು ನಿಮಿಷ. ಅಮೂಲ್ಯ ಲಿಸನ್ ಟು ಮೀ. ಏ ಅಮ್ಮ ನಿಂತ್ಕೊಳ್ಳೆ, ನಿನ್ಗೇನಾಯ್ತು ಇದಕ್ಕಿದ್ದಂಗೆ? ಅಮೂಲ್ಯ ಸ್ಟಾಪ್. ಅಮ್ಮು ಯಾಕಮ್ಮ ನಿನ್ಗೊಬ್ಳಿಗೆ ಚಮಕ್ ಕೊಡಕ್ ಬರಲ್ಲ? ನಾವ್ ಶಾಕ್ ಕೊಟ್ರೆ ಹೆಂಗಿರುತ್ತೆ ಅಂತ ಗೊತ್ತಾಯ್ತಾ? ಯಾವಾಗ್ಲೂ ಹೈ ವೋಲ್ಟೇಜ್ ನ ಟಚ್ ಮಾಡಕ್ಕೂ ಮುಂಚೆ 100 ಸಲ ಯೋಚನೆ ಮಾಡ್ಬೇಕು. ಅಮ್ಮು ಅಂದ್ರೆ ಏನ್ ತಮಾಷೆನಾ? ಇಲ್ಲಮ್ಮ ಇಲ್ಲ, ನೀನ್ ತಮಾಷೆ ಅಲ್ವೇ ಅಲ್ಲ. ಸದ್ಯ ಎಲ್ಲ ನನ್ನ ಮಗಳು ನಿಜವಾಗ್ಲೂ ಕೋಪ ಮಾಡ್ಕೊಂಡು ಹೊರಟ್ಬಿಟ್ಲು ಅಂದ್ಕೊಂಡೆ. ಈಗ ಸಮಾಧಾನ ಆಯ್ತು. ಅಯ್ಯೋ ಇರಿಮವ, ರೌಡಿನಾದ್ನಿ ಇನ್ನೂ ಅಗ್ರಜನ್ ಅಪ್ಲಿಕೇಶನ್ ಅಪ್ರೂವ್ ಮಾಡೇ ಇಲ್ಲ. ಅದೆಲ್ಲ ಆಗಲ್ಲ. ಅವ್ನು ನನಗೆ ಸರಿಯಾಗಿ ಪ್ರಪೋಸ್ ಮಾಡಿಲ್ಲ. ಇನ್ನೊಂದು ಚಾನ್ಸ್ ಕೊಡ್ತೀನಿ. ಅವ್ನು ನನಗೆ ಇಂಪ್ರೆಸ್ ಮಾಡಿದ್ರೆ ನಾನು ಸೈನ್ ಆಗ್ತೀನಿ. ಅಗ್ರಜ ನಿನ್ ಟ್ಯಾಲೆಂಟ್ ತೋರ್ಸು. ಈ ಭೂಮಿ ಮೇಲೆ ವ್ಯಕ್ತಿ ಅಸ್ತಿತ್ವನ ಯಾವ್ದು ನಿರ್ಧಾರ ಮಾಡುತ್ತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮಗ. ಬ್ರೈನ್ಸ್ ನಾಟ್ ರಿಲಿ ಶೋರ್, ಅದು ಕೇವಲ ಲೆಕ್ಕಾಚಾರ ಮಾಡುತ್ತೆ. ಇನ್ನು ಹೃದಯ ಬರೀ ಜೀವ ಮಾತ್ರ ಕೊಡುತ್ತೆ. ಇನ್ನು ಮನಸ್ಸು ಅನ್ನೋದು ಯಾರಿಗೂ ಕಾಣಿಸೋದೇ ಇಲ್ಲ. ಹಾಗಾದ್ರೆ ವ್ಯಕ್ತಿಯ ಅಸ್ತಿತ್ವ ಯಾವುದು? ಅದು ಅವನು ಕ್ಷಣ ಬದುಕ್ತಿರೋದಷ್ಟೇ. ಆ ಕ್ಷಣನ ನಾನು ನಿನಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಮೂಲ್ಯ. ಯಾಕಂದ್ರೆ ಆ ಒಂದು ಅದ್ಭುತವಾದ ಕ್ಷಣ ಜೀವ ಜೀವನ ಎರಡು. ಹೇಳಬಹುದು, ನೀನು ನನ್ನ ಜೀವನದ ಕ್ಷಣಗಳನ್ನ ಹಾಕ್ತೀಯ. ನನ್ನ ಎಲ್ಲಾ ಕ್ಷಣಗಳನ್ನ ನಿಂದಾಕ್ಸ್ಕೊಳ್ತೀಯ. ನೀನ್ ಎಲ್ಲಾ ಕ್ಷಣಗಳಲ್ಲೂ ನನ್ನನ್ನ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತೀಯ. ಹೇಳು ಹೇಳು, ಈ ರಿಂಗ್ ನಿನ್ ಬೆರಳಿಗೆ ತೊಡಸ್ಕೊಳ್ಳೋದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ? ಆದ್ಯಾ ಹಲೋ ಅಮೂಲ್ಯ, ಒಪ್ಕೊಂಡ್ಲಾ? ರೌಡಿನಾದ್ನಿ ಇನ್ನೂ ಓಕೆ ಅಂದಿಲ್ಲ. ನಾನು ಓಕೆ ಅಂತ ಹೇಳೋದಕ್ಕೆ ನಾನು ಕೆಲವು ಕಂಡೀಷನ್ ಇದೆ. ಏಯ್ ಕುತ್ಕೋ. ರೌಡಿನಾದ್ನಿ ಅವನು ಅವಾಗಿಂದ ಹಂಗೆ ಕೂತಿದ್ದಾನೆ. ನಾನೇನ್ ಜೋಕ್ ಮಾಡ್ತಾ ಇದ್ದೀನಾ? ನನ್ನ ಕಂಡೀಷನ್ಗೆ ಒಪ್ಕೋತೀಯಾ? ಸರಿ ಹೇಳು. ಈಗಿನ ತರನೇ ನಮ್ಮ ಅಪ್ಪ ಅಮ್ಮನ ಯಾವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತೀಯಾ? ಖಂಡಿತವಾಗಿಯೂ ನೋಡ್ಕೋತೀನಿ. ಇವರು ನನಗೂ ಅಪ್ಪ ಅಮ್ಮನೇ. ನನ್ ತರ್ಲೆ ಕಾಟ ಎಲ್ಲನೂ ಒಪ್ಕೊಳ್ತೀಯಾ? ನಿನ್ನೇ ಒಪ್ಕೊಂಡಿದ್ದೀನಿ, ನೀನು ಅದನ್ನು ಒಪ್ಕೊಳ್ಳಲ್ವಾ?
ನನ್ನ ಮೇಲೆ ರೇಗೋ ಆಗಿಲ್ಲ, ನನಗೆ ಬೈಯೋ ಆಗಿಲ್ಲ, ನನಗೆ ಅವಮಾನ ಮಾಡೋ ಆಗಿಲ್ಲ. ಖಂಡಿತವಾಗ್ಲೂ ಅದು ಯಾವುದು ಮಾಡಲ್ಲ. ನನ್ನ ಹತ್ರ ಯಾವುದೇ ಕಾರಣಕ್ಕೂ ಜಗಳ ಆಡೋ ಆಗಿಲ್ಲ. ಅದ್ ಹೇಗಾಗುತ್ತೆ? ನಿಮ್ಮಿಬ್ರು ಪ್ರೀತಿ ಶುರು ಆಗಿದ್ದೆ ಜಗಳದಿಂದ ಅಲ್ವಾ? ಎಸ್ ಅವ್ರನ್ನೂ ಅಷ್ಟೇ. ಎಸ್ ಅಮೂಲ್ಯ, ಖಂಡಿತವಾಗ್ಲೂ ಎಸ್. ರೌಡಿನಾದ್ನಿ ನಿನ್ನೂ ಎಸ್ ಅಂದಿಲ್ಲ. ನಾನು ಓಕೆ ಅನ್ನೋದಕ್ಕೆ ಇವನು ಅಚ್ಚ ಕನ್ನಡದಲ್ಲಿ ನನ್ನ ಮದ್ವೆ ಆಗ್ತೇನೆ ನನ್ನ ಹುಡುಗಿ ಅಂತ ಕೇಳಲ್ವಲ್ಲ ಬಾಬಾ. ಏಯ್ ನಿಂದು ಯಾಕೋ ಅತಿ ಆಯ್ತು ಕಣೆ. ಪಾಪ ವೇದಾಂತು, ಇನ್ನು ಎಷ್ಟು ಅಂತ ಸತಾಯಿಸ್ತೀಯಾ? ಪರವಾಗಿಲ್ಲ ಬಿಡಿಮಾ, ಅವಳ ಒಪ್ಪಿಗೆಗೋಸ್ಕರ ಇನ್ನೂ ಎಷ್ಟು ದಿನಗಳಾದ್ರೂ ಅಲ್ಲ, ವರ್ಷಗಳಾದ್ರೂ ಕಾಯ್ತು. ಇವಳೆಲ್ಲ ಆಸೆಗಳು ಈಡೇರ್ಬೇಕು, ಯಾವುದು ಬಾಕಿ ಉಳಿಬಾರದು. ಅಮೂಲ್ಯ, ಹೇಳು ವೇದಾಂತ್. ನೀನು ನಾನು ನನ್ನ ಮದ್ವೆ ನಿನ್ ಮದ್ವೆ? ನನ್ನ ಮದ್ವೆ ಆಗ್ತೀಯಾ? ಎಸ್. ಎಸ್ ಅಂತ ಹೇಳ್ಬಿಡ, ನಾನು ಇನ್ನೂ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿಲ್ಲ. ಹಾ ಹೇಳು. ನನ್ನ ಮದ್ವೆ ಆಗ್ತೀಯ ನನ್ನ ಹುಡುಗಿ? ನನ್ನ ಮದ್ವೆ ಆಗ್ತೀಯ ನನ್ನ ಹುಡುಗಿ? ನಿನ್ನಂತ ಹುಡುಗನ ಯಾರ್ ತಾನೇ ಮಿಸ್ ಮಾಡ್ಕೊಳ್ತಾರೆ? ಯಾವ ಬಾಯಿಂದ ನೋ ಅಂತ ಹೇಳಿ ವೇದಾಂತ್? yes, 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 yes. Yes, 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 yes. ಚೆನ್ನಾಗಿರಿ. ಮೂರು ಕಾಲ ಸಪ್ಪಾಗ್ಬಾರ್ದು. ಥ್ಯಾಂಕ್ ಯು ಸೋ ಮಚ್ ವಿಕ್ರಾಂತ್. ತಂಗಿ ಚಾಮುಂಡಿ ಲೈನಲ್ಲಿ ಇದ್ದಾಳೆ, ಮ್ಯಾಟ್ರ್ ಹೇಳ್ಬಿಡು, ಇಲ್ಲ ಅಂದ್ರೆ ರಂಪಾರ್ ಮಾಡ್ತಾಳೆ. ಹಲೋ ಅದ್ಯಾ? ಅಣ್ಣ ಎಲ್ಲ ಕೇಳಿಸ್ಕೊಂಡ್ರೆ ಟೈಮ್ ವೇಸ್ಟ್ ಮಾಡ್ಬೇಡ, ಎಂಜಾಯ್. ನನಗೊಂದು ಕನ್ಫ್ಯೂಷನ್ ಇದೆ, ನಿನ್ನ ರೌಡಿನಾದ್ನಿ ಅನ್ಬೇಕಾ ಇಲ್ಲ ಡಾಕು ಹೊತ್ತಿಗೆ ಅಂತ ಅನ್ಬೇಕಾ? ಓಯ್, ಯಾರಿಗೂ ಡಾಕು ಹೊತ್ತಿಗೆ ಅಂತಿದ್ಯಾ? ಯಾರಿಗೂ ಇಲ್ಲಪ್ಪ, ಇಷ್ಟು ಬೇಗ ಕಾಲ್ ಮುಗಿತಾ? ಗೊತ್ತಿರೋ ವಿಷಯ ಹೇಳೋದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ? ಮಿಸಸ್ ವೇದಾಂತ್ ವಸಿಷ್ಠ, ಹೊರಡೋಣ ಬಾ. ಅಂತರಂಗದೂರಿಗೆ ಬಂದವಳೇ ಅಕ್ಕರೆ ಆಸರೆ ನನ್ನವಳೇ ಗೆಳತಿಯಾದ ಬಾಳದಾರಿಗೆ ಪಯಣವು ಸುಲಭ ನನಗೆ ನಾನೇ ಆಗಿ ಹೋದೆನು ಪ್ರತಿದಿನ ಹೊಸಬ ಪ್ರಣಾಮ ನಿಂಗೆ ಓ ದೇವತೆ
ಹೆಸರಿರದ ಬಂಧು ನೀನು